ಸಂತೋಷದ ಕ್ಷಣ. ಈ ವೇದಿಕೆ ಮನೆಯಲ್ಲಿ ಆಶೀರ್ವಾದಂತ ಈ ಶಾಲೆಯ ಚೇರ್ಮನ್ ಆದಂತ ಶಿವಕುಮಾರ್ ಹಲ್ಲಾಪುರ್ ಸರ್ ಹಾಗೂ ನನಗೆ ಅವರ ಗುರುಗಳು ಕೂಡ ಹಾಗೂ ಆತ್ಮೀಯ ಸ್ನೇಹಿತರು ಅಂತ ನಮ್ಮ ಸರ್ ಕೂಡ ವೇದಿಕೆ ಮೇಲೆ ಆಶೀರ್ವಾದ ಅವರು ಕೂಡ ನಾವು ಈ ವೇದಿಕೆ ಮುಖಾಂತರ ಅಭಿನಯಿಸುತ್ತೀವಿ. ಜೊತೆಗೆ ಇನ್ನಿತರ ಮಹಿಳೆಯರು ಆದ ವೇದಿಕೆ ಮೇಲೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲರೂ ಸೇರಿದಿರಿ. ಇವತ್ತು ಪಾಲಕರ ಹಾಗೂ ಪೋಷಕರು, ಈ ಮುದ್ದು ಮಕ್ಕಳಿನ ಪಾಲಕರಾದಂತಹ ತಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಜೊತೆಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ನಾನು ಸದಾ ಒಂದು ಪತ್ರಿಕೆಯಲ್ಲೇ ಬರಿತಾ ಇರ್ತೀನಿ ಈ ಶಾಲೆ ಬಗ್ಗೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಈ ಶಾಲೆ ಹೇಗಿದೆ ಅಂದ್ರೆ ಇದು ನನ್ನ ಶಾಲೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಜೊತೆಗೆ ನೀವು ಕೂಡ ಅದೇ ಭಾವಿಸಿದ್ರಿ ಅಂತ ಅನ್ಕೊಳ್ತಾ ಇದ್ದೀನಿ. ನಾವು ಈ ಶಾಲೆ ಬಗ್ಗೆ ಎಷ್ಟು ಹೊಗಳಿದ್ರು ಕೂಡ ಕಡಿಮೆನೆ. ಆಸ್ ಎ ಜರ್ನಲಿಸ್ಟ್ ಆಗಿ ನಾನು ಸಮಾಜದಲ್ಲಿ ಸುಮಾರು ಶಾಲೆಗಳ ಬಗ್ಗೆ ಸುದ್ದಿ ಕೂಡ ಮಾಡಿದ್ದೀನಿ. ಜೊತೆಗೆ ಅಲ್ಲಿರುವಂತಹ ಪರಿಸ್ಥಿತಿ, ಅಲ್ಲಿರುವಂತಹ ವಾತಾವರಣ ಬಗ್ಗೆ ಕೂಡ ನನ್ನ ಗಮನಕ್ಕಿದೆ. ನಾನು ಇದೇ TV9 ಹಾಗೂ ನ್ಯೂಸ್ ಫಸ್ಟ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸುಮಾರು ಶಾಲೆ ಬಗ್ಗೆ ನಾವು ಬೆಂಗಳೂರಿನಲ್ಲಿ ಇದ್ದಾಗ ಹಲವು ಶಾಲೆಗಳ ಬಗ್ಗೆ ಬರೆದಿದ್ದೀನಿ. ಅಲ್ಲಿರುವಂತಹ ವಾತಾವರಣ ಜಸ್ಟ್ ಹೇಗೋ ಅಲ್ಲಿ ಫೆಸಿಲಿಟೀಸ್ ಇರ್ತಾವೆ, ಆದ್ರೆ ಅದು ಅಂದ್ರೆ ಕಾರ್ಯರೂಪಕ್ಕೆ ತರಲ್ಲ. ಜೊತೆಗೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಎಜುಕೇಶನ್ ಕೂಡ ನೋಡಲ್ಲ. ಕೇವಲ ಈಗ ತಾನೇ ನಾವು ಕೇಳ್ಪಟ್ಟ ಹಾಗೆ ಅಂದ್ರೆ ಇಟ್ಸ್ ಎ ಕಮರ್ಷಿಯಲ್, ಅಂದ್ರೆ ಇಟ್ಸ್ ಎ ಬಿಸಿನೆಸ್. ಎಜುಕೇಶನ್ ಇಸ್ ಎ ಗೋಯಿಂಗ್ ಆನ್ ಟುಡೇಸ್ ಬಿಸಿನೆಸ್ ಲೆವೆಲ್. ಸೊ ನಾವು ಎಲ್ಲ ನೋಡ್ತಾ ಇದ್ದೀವಿ ಯಾವ ರೀತಿ ಅಂದ್ರೆ ಬಸವ ಇಂಟರ್ನ್ಯಾಷನಲ್ ಶಾಲೆ ಸರ್ವಾಂಗೀಣ ಅಭಿವೃದ್ಧಿ, ಅದು ಒಂದು ಸಂಸ್ಥೆ ಅಭಿವೃದ್ಧಿ ಅಲ್ಲ, ಇದು ಶಾಲೆ ಮಕ್ಕಳು ಇಲ್ಲಿ ಓದ್ತಾ ಇರಲ್ಲ ಆ ಮಕ್ಕಳ ಅಭಿವೃದ್ಧಿ. ಅವರಲ್ಲಿರುವಂತ ಕೌಶಲ್ಯವನ್ನು ಅರ್ಥ ಮಾಡಿಕೊಂಡು, ಅವರಲ್ಲಿರುವಂತ ಸಾಮರ್ಥ್ಯವನ್ನು ತಿಳಿದುಕೊಂಡು ಅವರು ಯಾವ ಮಟ್ಟಕ್ಕೆ ಬೆಳೆಸಬೇಕು ಎಂಬ ಒಂದು ಧ್ಯೇಯದೊಂದಿಗೆ ಈ ಶಾಲೆ ನಡೀತಾ ಇದೆ ಅಲ್ಲ. ತುಂಬಾ 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 ನಾವು ಅದೃಷ್ಟವಂತರು ಪಾಲಕರು ಎಲ್ಲರೂ. ನಾವು ಈ ಒಂದು ನಾಟಿ ಕೇಂದ್ರದಲ್ಲಿ ಶಾಲೆ ಕಲಿತೀನಿ. ಅವಾಗ ನಾನು ನಮ್ಮ ಮಿಸ್ಸಿಸ್ ಅಕ್ಕನ ಮಗಳು ಈ ಶಾಲೆ ಕಲಿತಾ ಇದ್ರು. ಇನ್ನು ನನ್ನ ಮಗ ಅವಾಗ ಚಿಕ್ಕವನಾಯ್ತು, ಇನ್ನೂ 1.5 ವರ್ಷ. ಸ್ಟ್ರಿಕ್ಟ್ ಹೆಂಗಿದೆ ಅಂದ್ರೆ ಯಾರಿಗೂ ಅದರ್ ಪರ್ಸನ್ ಬಂದ್ರು ಕೂಡ ಯಾರು ಕರ್ಕೊಂಡು ಹೋಗಿಲ್ಲ. ಅವಾಗ ಅನಿವಾರ್ಯ ನಾನು ಬಂದಿದ್ದಾಗ ಸಾರಿ ಸರ್, ನೀವು ಈ ತರ ತಪ್ಪು ತಿಳ್ಕೋಬೇಡಿ, ಯಾಕಂದ್ರೆ ಈ ತರ ಇದೆ, ಸ್ಟ್ರಿಕ್ಟ್ ಇಲ್ಲ. ನಿಜವಾಗ್ಲು ನಾ ಅವಾಗ್ಲಿಂದ ಮೆಚ್ಚಿದೆ. ಯಾಕಂದ್ರೆ ನಾವು ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀವಲ್ಲ, ನಾವು ಪಾಲಕರಷ್ಟೇ ಕಾಳಜಿ ವಹಿಸಲ್ಲ. ಈ ಶಾಲೆ ಪ್ರಿನ್ಸಿಪಲ್ ಆಗಲಿ, ಶಿವಕುಮಾರ್ ಸರ್ ಆಗಲಿ ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ ಈ ಶಾಲೆ ಮಕ್ಕಳಿಗೆ ಅಭಿವೃದ್ಧಿಗೆ. ಅಂದ್ರೆ ನಾ ಸುಮಾರು ವರ್ಷ, ಅಂದ್ರೆ ಈಗ ನನ್ನ ಮಗ ಕೂಡ ಹೀಗೆ ಕಲಿತಾ ಇದ್ದೇನೆ. ಸುಮಾರು ಒಂದು 5 ವರ್ಷ ಆಯ್ತು ನಾ ಈ ಶಾಲೆ ಎಕ್ಸ್ಪೆಂಡೇಷನ್ ಮಾಡ್ತಾ ಇರೋದ್ರಿಂದ. ಈ ಶಾಲೆ ಯಾವ ರೀತಿ ಅಂದ್ರೆ ಇಟ್ಸ್ ಎ ವೆರಿ ನೈಸ್ ವಾತಾವರಣ. ಅಂದ್ರೆ ಇಟ್ಸ್ ಕನ್ಸ್ಟ್ರಕ್ಷನ್ ಕೂಡ ಒಳ್ಳೆದಿದೆ. ನಾನು ಯಾವುದೇ ಶಾಲೆ ನೋಡ್ತಿರ್ಬೇಕಾದ್ರೆ ಈ ದಿಕ್ಕಿನಲ್ಲಿ ಅಂದ್ರೆ ಸರೌಂಡಿಂಗ್ ರೌಂಡ್ ಅಂದ್ರೆ ಯು ಸೇಫ್ ನಲ್ಲಿ ಶಾಲೆ ಬರುತ್ತೆ, ಆದ್ರೆ ಮುಖ ಈ ಶಾಲೆ ಫ್ರಂಟಿಗೆ ಬಂದಿದೆ. ಅಂದ್ರೆ ಯಾವತ್ತಿ ಉದಾಹರಣೆ ಯಾವ ರೀತಿ ಇದೆ ಅಂದ್ರೆ ಆ ಶಾಲೆ ಆ ರೀತಿ ಮುಂದೆನೆ ಸಾಗ್ತಾ ಇದೆ. ಯಾವತ್ತಿಗೂ ಹಿಂದೆ ನಾನು ನೋಡೇ ಇಲ್ಲ. ಪ್ರತಿಯೊಂದು ಕ್ಷೇತ್ರ ಇಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ತುಂಬಾ ಅಚೀವ್ಮೆಂಟ್ ಅಂದ್ರೆ ತುಂಬಾ ಸಾಮರ್ಥ್ಯ ಉಳ್ಳುವಂತ ಮಕ್ಕಳಿದಾವೆ. ಆ ಮಕ್ಕಳಿಗೆ ಆ ರೀತಿ ಬೆಳವಣಿಗೆ ಈ ಶಾಲೆ ಮಾಡ್ತಾ ಇದೆ. ಜೊತೆಗೆ ಈ ಒಂದು ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನೋಡಿದಾಗ ಈ ಶಾಲೆಯಲ್ಲಿ ಸ್ಪೋರ್ಟ್ಸ್ ಆಗಲಿ, ಎಜುಕೇಶನ್ ಆಗಲಿ ನಾವು ಗಮನಿಸಿದಾಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಹುಡುಗರು ಮುಂದಿದ್ದಾರೆ. ನಾ ತುಂಬಾ ಅಬ್ಸರ್ವೇಷನ್ ಮಾಡಿದಾಗ ಎಜುಕೇಶನ್ ಅಲ್ಲಿ ಇಟ್ಸ್ ಎ ಟಾಪ್ ಲೆವೆಲ್, ಅದರೊಳಗೆ ಎರಡು ಮಾತೇ ಇಲ್ಲ. ಇತ್ತೀಚೆಗೆ ಏನು ಸ್ಪೋರ್ಟ್ಸ್ ಲೆವೆಲ್ ಈ ಶಾಲೆ ಬೆಳೀತಾ ಇದೆ ಇಲ್ಲ, ನಾನು ತಾಲೂಕಿನಲ್ಲಿ ಎಲ್ಲೂ ಗಮನಿಸಿದ್ರು ಕೂಡ ಎಲ್ಲೂ ನಾನು ಕಂಡು ಬರಲಿಲ್ಲ. ಈ ಶಾಲೆ ಆ ಮಟ್ಟಿಗೆ ಸ್ಪೋರ್ಟ್ಸ್ ಲೆವೆಲ್ ಬೆಳೀತಾ ಇದೆ. ನಾ ಇವತ್ತು ನಿಮ್ಗೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ. ಸ್ಪೋರ್ಟ್ಸ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟುಡೇಸ್. ಯಾಕಂದ್ರೆ ಒಂದು ಮಕ್ಕಳು ಇತ್ತೀಚೆಗೆ ನಾವು ಗೌರ್ಮೆಂಟ್ ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ನೋಡ್ತಾ ಇದ್ದೀವಿ ಮೇಡಮ್, ಬೆಳವಣಿಗೆ ಇಲ್ಲ, ಜಾಸ್ತಿ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಇಲ್ಲ, ಸರಿಯಾಗಿ ದೊರಕ್ತಾ ಇಲ್ಲ. ಹಾಗಾಗಿ ಈ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆದಂತ ಮಕ್ಕಳಿಗೆ ಒಂದು ಫ್ರೂಟ್ಸ್ ಆಗ್ಲಿ, ಒಂದು ಡ್ರೈ ಫ್ರೂಟ್ಸ್ ಏನೋ ಕೊಟ್ಟು ಕಳಿಸಿ ಮಕ್ಕಳಿಗೆ ಅಂದ್ರೆ ಅಷ್ಟು ಕಾಳಜಿ ಮಾಡ್ತಾ ಇದ್ದಾರೆ. ಹಾಗೆ ಈಗ ನಾವು ಸ್ಪೋರ್ಟ್ಸ್ ಲೆವೆಲ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಮಕ್ಕಳಿಗೆ ಇತ್ತೀಚೆಗೆ ತುಂಬಾ ಗೌರ್ಮೆಂಟ್ ಜಾಬ್ ಪಡೀಲಿಕ್ಕೆ ಒಂದು ಅವಕಾಶ ಕೂಡ ಇದೆ. ನನ್ನ ತಿಳಿದಿರೋ ಮಟ್ಟಿಗೆ
ಈಗ ನಾವು 5% ಆಗಲಿ 10% ಆಗಲಿ ನಾವು ಸ್ಪೋರ್ಟ್ಸ್ ಕೋಟಾನಲ್ಲಿ ನಮಗೆ ಜಾಬ್ ಸಿಕ್ಕೇ ಸಿಗುತ್ತೆ. ಇವನ್ ನಾನು ಕೂಡ ಒಬ್ಬ ಅಥ್ಲೆಟಿಕ್ಸ್ ನಾಗಿದ್ದೆ ಅವಾಗಲೂ ಕೂಡ. ಈಗ ನನ್ನ ಮಗ ಕೂಡ ಇದೇ ಶಾಲೆ ಓದ್ತಾ ಇದ್ದಾನೆ, ಅವನು ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪ್ಲೇಸ್ ಕೂಡ ಮಾಡಿದ್ದಾನೆ. ಈಗ ಇಂಟರ್ನ್ಯಾಷನಲ್ ನೇಪಾಳ ಕೂಡ ಹೊರಡ್ತಾ ಇದ್ದಾನೆ 100 ಮೀಟರ್ ನಲ್ಲಿ. ಸೊ ಹೀಗಿರುವಾಗ ನಾನು ಅವನ ಬಗ್ಗೆ ನಾನು ಒಂದು ಗೋಲ್ ಹೊಂದಿದ್ದೀನಿ, ನನ್ನ ಮಗ ಸ್ಪೋರ್ಟ್ಸ್ ಲೆವೆಲ್ ಅಲ್ಲಿನೇ ಮುಂದುವರಿಬೇಕು. ಈಗ ಇತ್ತೀಚೆಗೆ ಕಬಡ್ಡಿ ಆಗಲಿ, ರೋಪ್ ಸ್ಕೀಪಿಂಗ್ ಆಗಲಿ, ಸ್ಕೇಟಿಂಗ್ ಆಗಲಿ, ಇತರ ಇನ್ನು ಹಲವು ವಿನೂತನ ಏನು ಈಗ ಕ್ರೀಡಾ ಚಟುವಟಿಕೆಗಳು ಬರ್ತಾ ಇದಾವಲ್ಲ, ಅದರೊಳಗೆ ತುಂಬಾ ಪೇರೆಂಟ್ಸ್ ಆಗಲಿ ಅದು ಶಾಲೆಗಳು ಆಗಲಿ ತುಂಬಾ ಮಹತ್ವ ನೀಡ್ತಾ ಇದ್ದಾರೆ. ಮಕ್ಕಳಿಗೆ ಅದರೊಳಗೆ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಮುಂದುವರಿಲಿ ಅಂತ. ಹಾಗಾಗಿ ಈ ಶಾಲೆಯಲ್ಲಿ ಇರುವಂತ ಎಲ್ಲಾ ಮಕ್ಕಳು ವಿನೂತನ ಏನು ಚಟುವಟಿಕೆ, ಈಗ ಚೆಸ್ ನಾವು ಇದು ಮಾಡ್ತೀವಿ, ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರು, ಒಳ್ಳೆಯದು ಮಾಡಬೇಕು. ಯಾಕಂದ್ರೆ ಯಾವ ಮಕ್ಕಳಲ್ಲಿ ಯಾವ ಬುದ್ಧಿ ಸಾಮರ್ಥ್ಯ ಹೊಂದಿದೆ ಅಂತ ಗೊತ್ತಾಗಲ್ಲ, ಅದು ಶಿಕ್ಷಕನಿಂದ ಮಾತ್ರ ಸಾಧ್ಯ ಕಂಡುಹಿಡಿಯಲಿಕ್ಕೆ. ಆ ಲೆವೆಲ್ ನಲ್ಲಿ ಮಕ್ಕಳನ್ನು ಬೆಳೆಸುವುದು ಶಿಕ್ಷಕರ ಗುರಿ. ಹೀಗಿರುವಾಗ ಈ ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರು ಆಗ್ಲಿ ಪಾಲಕರು ಕೂಡ ಅಷ್ಟೇ ಅವರಿಗೆ ಸಪೋರ್ಟ್ ಕೂಡ ನೀಡ್ತಾ ಇದ್ದಾರೆ. ಅಷ್ಟೇ ಸಪೋರ್ಟ್ ಕೂಡ ನೀಡುವ ಮೂಲಕ ಈ ಶಾಲೆ ಇನ್ನು ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ. ಏನು ಬಸವ ನಾಡು ಏನು ನಾವು ಈಗ ಕರೀತಾ ಇದ್ದೀವಿ, ಬಸವ ಇಂಟರ್ನ್ಯಾಷನಲ್ ಶಾಲೆ ಕೂಡ ಅದೇ ಹೆಸರನ್ನು ಹೊಂದುವ ಮೂಲಕ ಈ ನಾಡಿಗೆ ಈ ಶಾಲೆ ಕೀರ್ತಿ ತರುತ್ತದೆ ಎಂಬ ಒಂದು ಮಾತು ನಾ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಮಾತು ಸ್ನೇಹಿತರೆ, ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸ್ಪೋರ್ಟ್ಸ್ ಕೋಟಾ ಬಗ್ಗೆ ಆಸ್ ಎ ಜರ್ನಲಿಸ್ಟ್ ಆಗಿ ನಾನು ನಮ್ದು ಅದೇ ಕೆಲಸ, ಬರೇ ನಾವು ಜರ್ನಲಿಸ್ಟ್ ಆಗಿದ್ರೆ ಬರೀ ಇದೆ ಒಂದು ಏನಾರು ಹೇಳ್ಕೊಂಡು ಹೋಗ್ಬಿಡುದು. ಹಾಗಾಗಿ ನಾನು ಒಂದು ಇಂಟ್ರೆಸ್ಟ್ ನನಗೆ ಅಂದ್ರೆ, ನೀವು ಪೇರೆಂಟ್ಸ್ ಆದವರು ಎಲ್ಲರೂ ಸ್ಪೋರ್ಟ್ಸ್ ಕೂಡ ತುಂಬಾ ಮಕ್ಕಳಿಗೆ ಇನ್ವಾಲ್ವ್ ಮಾಡಿ, ಇತ್ತೀಚೆಗೆ ನೇವಿ ಆಗಲಿ, ಏರ್ ಫೋರ್ಸ್ ಆರ್ಮಿ ಆಗಲಿ ಹಲವರು ಈಗ ಏಷ್ಯಾ ಗೇಮ್ಸ್ ಆಯ್ತು, ಒಲಿಂಪಿಕ್ಸ್ ಗೇಮ್ಸ್ ಆಯ್ತು, ಜೊತೆಗೆ ಇನ್ನೊಂದು ಬ್ರಿಕ್ಸ್ ಗೇಮ್ಸ್ ಆಯ್ತು. ನಾವು ಈಗ ಇತ್ತೀಚೆಗೆ ನರೇಂದ್ರ ಮೋದಿ ಅವರು 2018-14 ಜಸ್ಟ್ ಅವರು ಖೇಲೋ ಇಂಡಿಯಾ ಅಂತ ಒಂದು ಆರ್ಗನೈಸೇಷನ್ ತೆಗೆದಿದ್ದಾರೆ. ಈ ಖೇಲೋ ಇಂಡಿಯಾ ಏನ್ ಕೆಲಸ ಮಾಡ್ತಿದೆಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್, ಪ್ರಮೋಟ್ ಮಾಡುತ್ತೆ. ಯಾಕಂದ್ರೆ ಮಕ್ಕಳಿಗೆ ಸ್ಪೋರ್ಟ್ಸ್ ನಲ್ಲಿ ಪ್ರಮೋಟ್ ಮಾಡೋ ಮೂಲಕ ಅವರಿಗೆ ಏಷ್ಯಾ ಗೇಮ್ಸ್ ಇಂತ ಏನ ಇಂಟರ್ನ್ಯಾಷನಲ್ ಗೇಮ್ಸ್ ಇದಾವೆ ಅದ್ರೊಳಗೆ ಇನ್ವಾಲ್ವ್ ಮಾಡೋ ಮೂಲಕ ಅವರಿಗೆ ಇಂಟರ್ನ್ಯಾಷನಲ್ ಜೊತೆಗೆ ಸೆಲೆಕ್ಷನ್ ಆದ್ರೆ ಒಂದು ಜಾಬ್ ಕೋಟಾ ಗ್ಯಾರಂಟಿ, ಜಾಬ್ ಸಿಕ್ಕೇ ಸಿಗುತ್ತೆ. ಹೀಗಿರುವಾಗ ನೀವು ಕೂಡ ಕಬಡ್ಡಿ ಆಗಲಿ, ರೋಪ್ ಸ್ಕಿಪ್ಪಿಂಗ್ ಆಗಲಿ, ಸ್ಕೀಪಿಂಗ್ ಆಗಲಿ, ಪ್ರತಿ ಒಂದು ಸ್ಪೋರ್ಟ್ಸ್ ನಲ್ಲಿ ನೀವು ಪ್ಲೇಸ್ಮೆಂಟ್ ಮಾಡಿದ್ರೆ ಆ ಕೋಟಾದಡಿಯಲ್ಲಿ ನೀವು ಜಾಬ್ ಕೊಂಡ್ಕೊಳ್ಬಹುದು. ಇದರೊಳಗೆ ಯಾರು ಮಾತೇ ಇಲ್ಲ, ನೀವು ಮಾಡ್ಕೊಳ್ಳಿ. ಜೊತೆಗೆ ಎಜುಕೇಶನ್ ಕೂಡ ಅಷ್ಟೇ ಮುಖ್ಯ ಕೊಡ್ತಾ ಇದ್ದೀರಿ, ಅದು ಶಾಲೆ ನೋಡ್ಕೊಳ್ತಾ ಇದೆ ನಿಮ್ಮ ಮಕ್ಕಳಿಗೆ. ನೀವು ಜಸ್ಟ್ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿ ಮಕ್ಕಳಿಗೆ ಸ್ಪೋರ್ಟ್ಸ್ ನಲ್ಲಿ ಕೂಡ ಮುಂದುವರಿತಾರೆ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಈ ಒಂದು ತಾಲೂಕಿನಲ್ಲಿ ಬಸವ ಇಂಟರ್ನ್ಯಾಷನಲ್ ಶಾಲೆ ಒಂದು ಗುಡ್ ಅಚೀವ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಜೊತೆ ಒಳ್ಳೆ ಸಿಬ್ಬಂದಿ ವರ್ಗ ಕೂಡ ಹೊಂದಿದೆ. ಒಂದು ಕ್ಷಣದಲ್ಲಿ ಅಂದ್ರೆ ನಾನು ನೋಡ್ತಿರ್ಬೇಕಾದ್ರೆ ಈಗ ತಾನೇ ಹೇಳಿದ್ರು ಪ್ರಿನ್ಸಿಪಾಲ್ ಮೇಡಮ್ ಅವರು, ವಾತಾವರಣ ಆಗಿದೆ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಅಂತ ಗೊತ್ತಾರೆ ಮಕ್ಕಳಿಗೆ. ನಾ ಸಾಕಪ್ಪ 5 ಗಂಟೆ ಮುಗಿತಂದ್ರೆ ಸಾಕು, ನಾವು ಓಡೋಗ್ಬಿಡ್ತಿದ್ದೀವಿ. ಆದ್ರೆ ಇಲ್ಲಿ ಕೂತ್ಕೊಂಡು ಅವರು ಯಾವ ಈ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದಾರೆ ಅವ್ರಿಗೆ ಯಾವ ರೀತಿ ಓದಿಸ್ಬೇಕು, ಮತ್ತೆ ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಶಾಲೆ ಒಳ್ಳೆ ವಾತಾವರಣ, ಎಜುಕೇಶನ್ ನಲ್ಲಿ ಒಳ್ಳೆ ವಾತಾವರಣ ಕೂಡ ನೀಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿ ಪಡಿತಾರೆ ಎಂಬ ನಂಬಿಕೆ ಈ ಶಾಲೆಯಿಂದ ನನಗೆ ಗೊತ್ತಾಗಿದ್ದು. ಹಾಗಾಗಿ ಎಲ್ಲ ಪೇರೆಂಟ್ಸ್ ಕೂಡ ಬಂದಿದ್ದೀರಿ, ಜೊತೆಗೆ ಇಲ್ಲಿರುವಂತಹ ಫೆಸಿಲಿಟಿಗಳನ್ನು ತಗೊಂಡ್ಬಿಟ್ಟು ನಿಮ್ಮ ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಎಂಬ ಆಸೆ ಮೂಲಕ ನಾನು ಈ ಒಂದು ಏನು ಮಾತನಾಡಲಿಕ್ಕೆ ಅವಕಾಶ ಮಾಡಿದಂತ ಈ ವೇದಿಕೆ ಹಾಗೂ ಮ್ಯಾನೇಜ್ಮೆಂಟ್ ಅವರಿಗೆ ನಾನು ತುಂಬಾ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್.